ಎಲ್ಲರಿಗೂ ನಮಸ್ಕಾರ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ರಾಷ್ಟ್ರದಲ್ಲಿ 2 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಪ್ರಜ್ಞೆ ವೈಚಾರಿಕತೆ ಹಾಗೂ ಗಣರಾಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು 2ನೇ ದಿನದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ ಬಹಳಷ್ಟು ಬಹುಶಃ ರಾಷ್ಟ್ರದಲ್ಲಿ ಒಂದು ಗಮನ ಸೆಳೆಯುವಂತ ಕಾರ್ಯಕ್ರಮ ಈಗಾಗಲೇ ಭಾಷಣಕಾರರು ಹೇಳಿದ್ದಾರೆ. ಸೊ ಈ ಕಾರ್ಯಕ್ರಮದಿಂದ ಬಹಳಷ್ಟು ನಮ್ಮಲ್ಲಿ ಜಾಗೃತಿ ಮೂಡಿಸುವಂತ ಇರ್ಬೋದು, ಇತಿಹಾಸ ಪುನರಾವರ್ತನೆ ಇರ್ಬೋದು. ಸೊ ಹಲವಾರು ಮೇಲೆ ಬೆಳಕು ಚೆಲ್ಲುವಂತ ಕಾರ್ಯಕ್ರಮ ತಾನು ಕೂಡ ಭಾವಿಸ್ತಿದ್ದಾನೆ. ಈ ಕಾರ್ಯಕ್ರಮದಲ್ಲಿ ಶಾಸಕರು ಆತ್ಮೀಯರಾದ ರಾಜು ಸೇಠ್ ಅವರಿದ್ದಾರೆ. ನಮ್ಮ ವಾಯು ಕರ್ನಾಟಕನ ಉಪಾಧ್ಯಕ್ಷರಾದ ಸುನಿಲ್ ಹನುಮನ್ ಅವರಿದ್ದಾರೆ. ಸೊ ನಮ್ಮ ವಿಸಿಗಳ ನೇತೃತ್ವದಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಇವತ್ತ ಕಾರ್ಯಕ್ರಮ ಜರುಗಿದೆ. ಅದು ಮುಂದೆ ಕೂಡ ಹಾಗೆ ಹೊರಲತ್ತ ನಾವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ನಿನ್ನೆ ಬಹಳ ಸುಮಾರು ಹೆಚ್ಚು ಜನ ಸೇರಿ ಕಾರ್ಯಕ್ರಮವನ್ನು ಮಾಡೋದು ತಾವು ಹೇಳ್ತಾ ಇದ್ದಾರೆ. ಇವತ್ತು ಕೂಡ ಆ ಭಾಗ ಮುಂದುವರಿತಾ ಇದೆ. ಇಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳು, ಅವರ ಹೋರಾಟ ನಮಗೆ ತೋರಿಸುವಂತ ದಾರಿಯಲ್ಲಿ ನಾವು ಹೋಗ್ಬೇಕಂತ ಎಲ್ಲರ ಒಂದೇ ಹೋರಾಟ ಇದೆ. ಅವ್ರು ಹೇಳುವಂತ ಕಾರ್ಯಕ್ರಮ, ವಿಚಾರಗಳು, ದಾಟಿಗಳು, ಭಾಷಣ ಕೂಡ ಬೇರೆ ಬೇರೆ ಆಗಿರ್ಬೋದು. ಇಲ್ಲಿ ಬಹಳಷ್ಟು ಜನ ಅಂಬೇಡ್ಕರ್ ಬಗ್ಗೆ ತಿಳ್ಕೋಬೇಕು, ನಾನು ಕೂಡ ಅಂಬೇಡ್ಕರ್ ಆಗ್ಬೇಕಂತ ಬಹಳ ಜನ ಆಸೆ ಪಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿ ರಾಣಿ ಚೆನ್ನಮ್ಮ ಪೂರಕವಾಗಿ ಕೆಲಸ ಮಾಡಿದ್ರೆ ಬಹುಶಃ ಇನ್ನೂ ಬಹಳಷ್ಟು ಶರವೇಗದಲ್ಲಿ ಮುಂದೆ ಹೋಗ್ತೈತೆ. ಎಲ್ಲ ಯೂನಿವರ್ಸಿಟಿಗಳು, ಕಾಲೇಜುಗಳು, ಪ್ರಾಥಮಿಕ ಇರಬಹುದು, ಈ ಹೆಜ್ಜೆ ಇಟ್ಟರೆ ಬಹುಶಃ ಬಹಳ ವೇಗದಲ್ಲಿ ಮನೆ ಮನೆಗೆ ಅಂಬೇಡ್ಕರ್ ಮುಗಿಸುವಂತ ಕಾರ್ಯ ಮೋಸ್ಟ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವಿವತ್ತು ಮುಂದಾಗಬೇಕು ಅನ್ನೋ ಮಾತನ್ನ ಹೇಳ್ತಾ, ವಿಶೇಷವಾಗಿ ನಮ್ಮ ತ್ಯಾಗರಾಜ್ ಅವರ ಶ್ರಮ ಬಹಳ ಇದೆ. ಅವರಿಂದ ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ಬಸವನವರು ಕೂಡ ಬೇರೆ ಜಾತಿ ಧರ್ಮದಲ್ಲಿದ್ರು ಕೂಡ ಶೋಷಿತರ ಕಟ್ಟಲಿಕ್ಕೆ ಅವರು ಒಂದು ಹೆಜ್ಜೆಯನ್ನ ಹೊರಗೆ ಹಾಕಿದ್ರು. ಹಂಗೆ ಇವತ್ತು ತ್ಯಾಗರಾಜ್ ಅವರು ಆ ಸ್ಥಾನ ತುಂಬುತ್ತಾರಂತ ನಮಗೆ ಆಸೆ. ಯಾಕಂದ್ರೆ ಅವರು ಕೂಡ ಆರಾಮಾಗಿರ್ಬೋದಿತ್ತು. ಮಹಾರಾಜರಿದ್ರು, ಅವರು ಮುಖ್ಯಮಂತ್ರಿಗಳಾಗಿದ್ರು, ದೊಡ್ಡ ಆಸ್ಥಾನದಲ್ಲಿ ಇದ್ರು ಕೂಡ ಯಾಕೆ ಹೊರಗೆ ಬಂದ್ರಂದ್ರೆ ಈ ಯಾವುದೋ ಒಂದು ಸಂಬಂಧ ಇಲ್ಲ ಅವ್ರಿಗೆ, ಜನಾಂಗ ಶೋಷಣೆ ಒಳಗಾಗಿದ್ದಾರೆ. ಇವ್ರನ್ನ ಒಂದು ಪ್ಲಾಟ್ಫಾರ್ಮ್ ತರಬೇಕಂತ ಅವರು ತಮ್ಮ ಧರ್ಮ, ಜಾತಿ ಎಲ್ಲ ಅಂತಸ್ತು ಬಿಟ್ಟು ಇವತ್ತು ಭಾರತ ದೇಶದಲ್ಲೇ ಒಬ್ಬ ಮಹಾನ್ ನಾಯಕರ ಬೆಳಲಿಕ್ಕೆ ಅದಕ್ಕೆ ಕಾರಣ. ಅವ್ರ ಬಹುಶಃ ಮುಖ್ಯಮಂತ್ರಿ ಆಗಿ ಉಳಿದ್ರೆ ಬಹುಶಃ ಅವರ ಅಲ್ಲಿಗೆ ಸೀಮಿತವಾಗಿ ಉಳಿತಾ ಇದೆ. ಇಲ್ಲಿವರೆಗೆ ಅವ್ರ ಹೆಸರು ಯಾಕೆ ಹೋಗ್ತಿದ್ರೆ ಅವರು ತಮಗೆ ಸಂಬಂಧ ಇಲ್ಲದೆ ಬಹಳಷ್ಟು ಕಷ್ಟನ ನಮ್ಮ ರಾಜಪ್ಪ ಅವ್ರು ಹೇಳ್ತಾ ಇದ್ರು. ಈ ವೈಚಾರಿಕತೆ ಹೇಳೋದು ಬಹಳ ಕಷ್ಟದ ಕೆಲಸ. ಆವಾಗ ಅವ್ರು ಹೇಳಿದ್ರು, ಸುಮಾರು 1000 ವರ್ಷಗಳಿಂದ ಹೇಳಿ ಅವರು ನಾಯಕರಾದ್ರು. ಇನ್ನು ಕೂಡ ಮುಂದೆ ಕೂಡ ಅವರು ನಾಯಕರಾಗಿ ಬಸವಣ್ಣವರು ಇರ್ತಾರೆ. ಸೊ ಅದೇ ರೀತಿ ಅಂಬೇಡ್ಕರ್ ಅವರು ಕೂಡ ಭೂಮಿ ಇರುವವರೆಗೆ ಅವರ ಹೆಸರು ಖಂಡಿತವಾಗಿ ಇದ್ದಿರ್ತದೆ. ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಳಿಸುವಂತ ಪ್ರಯತ್ನಗಳು ನಡ್ತಾನೆ ಇರ್ತವೆ. ಅದು ಕೂಡ ಅಂಬೇಡ್ಕರ್ ಅವರ ಹೆಸರನ್ನ ಅಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವೆಲ್ಲ ಅವರ ಅಭಿಮಾನಿಗಳಾಗಿ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಅಂಬೇಡ್ಕರ್ ಪಾತ್ರಧಾರಿಗಳು ಹೇಳಿದ, ನಾವು ಒಂದೇ ದಿನದಲ್ಲಿ ಅಂಬೇಡ್ಕರ್ ಆದಂತ. ಇವತ್ತು ನಾನು ಕೂಡ ಅಂಬೇಡ್ಕರ್ ಅಭಿಮಾನಿ ಅಂತ ನನ್ನ ರಾಜ್ಯದಲ್ಲಿ ಘೋಷಿಸ್ತಾರೆ. ಸತೀಶ್ ಜಾರಕಿಹೊಳಿ ಅಂತಲ್ಲ, ಅಂಬೇಡ್ಕರ್ ಅಭಿಮಾನಿ. ವಿಚಾರಧಾರೆಗಳು, ಬುದ್ಧನ ವಿಚಾರಗಳನ್ನ ಪ್ರತಿಪಾದನೆ ಮಾಡ್ತಾರೆ. ಇದನ್ನ ಪ್ರತಿ ಹಂತದಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ರೆ ನಾನು ಹೆಚ್ಚು ಗುರುಸುವಂತ ಪ್ರಯತ್ನ ಮಾಡ್ತಾನೆ. ನನ್ನ ಮಂತ್ರಿಗಳು ಬಹಳಷ್ಟು ಆಗಿ ಹೋಗಿದ್ದಾರೆ, ಶಾಸಕರು ಬಹಳಷ್ಟು ಜನ ಇದ್ದಾರೆ. ಬಹಳಷ್ಟು ಜನ ಆರ್ಥಿಕವಾಗಿದ್ರು ಕೂಡ ಅವ್ರನ್ನ ಯಾಕೆ ಗುರುತಿಸಿಲ್ಲ ಅಂದ್ರೆ ಅವರು ಈ ವಿಚಾರಗಳ ದಾರಿಯಲ್ಲಿ ಬರೆದಿರೋದ್ರಿಂದ ಅವ್ರನ್ನ ಈ ಸಮಾಜಗಳು ನಮ್ಮ ರಾಜ್ಯ ಗುರುತಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಹೀಗಾಗಿ
ನಾವಿವತ್ತು ಜಾತಿ ಮುಕ್ತ ಭಾರತ ಕಟ್ಟಬೇಕಾಗಿದೆ. ಅದಕ್ಕೆ ಇದನ್ನ ಟಿ ಶರ್ಟ್ ಕಳೆದು ಬರಬೇಕಾಗಿತ್ತು. ಯಾಕಂದ್ರೆ ಮುಂಜಾನೆ ನಶಾ ಮುಕ್ತ ಭಾರತ ಅಂತ ಅದನ್ನ ತೋರಿಸಲಿಕ್ಕೆ ಬಂದೆ. ನಶಾ ಮುಕ್ತ ಭಾರತ, ಇಲ್ಲಿ ಜಾತಿ ಮುಕ್ತ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಮ್ಮ ಸುವರ್ಣ ಅವರ ನೇತೃತ್ವದಲ್ಲಿ ಒಂದು ಎಲ್ಲಾ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಈ ವಿದ್ಯಾರ್ಥಿಗಳನ್ನ ಈ ಡ್ರಗ್ಸು, ಸರಾಯಿ, ಬೇರೆ ಬೇರೆ ಮುಕ್ತ ವ್ಯಸನದಿಂದ ದೂರ ಮಾಡ್ಲಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು. ಸೊ ಅಲ್ಲಿ ನನಗೆ ಬೆಳಿಗ್ಗೆ ಬರ್ತಿ ಇದನ್ನ ಟಾಪಿಕ್ ನಾನು ಕೂಡ ಮಾತಾಡಬೇಕು. ನಶಾ ಮುಕ್ತ ಭಾರತ ಜೊತೆಗೆ ಜಾತಿ ಮುಕ್ತ ದೇಶ ಆಗ್ಬೇಕು. ಅಂಬೇಡ್ಕರ್ ಅವ್ರ ಕನಸು ಅದಾಗಿತ್ತು, ಬಸವಣ್ಣವ್ರ ಕನಸು ಕೂಡ ಅದೇ ಆಗಿತ್ತು ಅನ್ನೋದ ಇವತ್ತು ನಾವು ಯಾರು ಕೂಡ ಮರಿಬಾರ್ದು. ಬಹುಶಃ ಇವತ್ತಿನ ನಿಮ್ಮ ಕಾರ್ಯಕ್ರಮ ಬಹುಶಃ ಮತ್ತೆ ನಮ್ಮನ್ನೆಲ್ಲ ಕಣ್ಣು ತೆರೆಸಿದೆ. ಬಹಳ ಬೇಗ ಮುಟ್ಲಿಕ್ಕೆ ಯೂನಿವರ್ಸಿಟಿ ಕಾಲೇಜು ಬಹಳ ಮುಖ್ಯ. ಅದೇ ಎಲ್ಲ ವಿಷಯಗಳು ಅಲ್ಲಿರೋ ವಿಷಯದಲ್ಲೇ ಮಾಡ್ಬೇಕಾಯ್ತು ಈ ಕಾರ್ಯಕ್ರಮ. ಯಾಕೆ ನಾವು ಒಂದೇ ಹೋದ್ರೆ ಮುಂದಿನಗಳಿಗೆ ಬಹಳ ದೊಡ್ಡ ಗ್ಯಾಪ್ ಆಗ್ತದೆ. ನಾವು ಎಲ್ಲರೂ ಒಂದೇ ಭಾವನೆ ಬಿತ್ತೇ ಹೋದ್ರೆ ನಾವು ಅವರು ಇವರು ಅಂತ ಈಗ ದೊಡ್ಡ ಗ್ಯಾಪ್ ಆಗ್ತಾ ಇದೆ. ಸೊ ಗ್ಯಾಪ್ ಅನ್ನ ನಾವು ಕಡಿಮೆ ಮಾಡಬೇಕು. ನಾವು ಮನುಷ್ಯರಾಗಿ ಬದುಕಲಿಕ್ಕೆ ಪ್ರಥಮ ಪ್ರಾಮುಖ್ಯತೆ ಆದ್ಯತೆಯನ್ನ ಕೊಟ್ಟಾಗ ಮಾತ್ರ ಸಾಧ್ಯ ಆಗಲಿ. ಇಲ್ಲ ಸುಳ್ಳನ ಕಥೆಗಳನ್ನ ಹೇಳೋದು, ಯಾರಿಗೋಸ್ಕರ ನಾವು ಹೊಡೆದಾಡೋದು, ಬೇರೆಯವರ ಹತ್ರ ಲಾಭ ಪಡೆಯುವಂತ ದಿನಗಳನ್ನ ನಾವು ನೋಡ್ತಾ ಇದ್ದೀವಿ. ಇತಿಹಾಸದಲ್ಲಿ ನೋಡಿದೀವಿ, ಇವತ್ತು ನೋಡ್ತಾ ಇದ್ದೀವಿ. ನಾಳೆ ನೋಡುವಂತ ಪರಿಸ್ಥಿತಿ ನಾವು ನಿಲ್ಲಿಸ್ಬೇಕಾದ್ರೆ ನಾವು ಈ ಇತಿಹಾಸವನ್ನ ಸಂಪೂರ್ಣವಾಗಿ ತಿಳ್ಕೋಬೇಕು. ಅಂಬೇಡ್ಕರ್ ಅವ್ರನ್ನ ತಿಳ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ಬೇಕು. ಬಹುಶಃ ಅಂಬೇಡ್ಕರ್ ಅವರ ಸಂವಿಧಾನ ಬರದೇ ಹೋದ್ರೆ ನಾವು ಯಾರು ಕೂಡ ಬಹಳಷ್ಟು ಜನ ವಿದ್ಯಾರ್ಥಿಗಳಾಗಿದ್ರೆ ಆಗುವಂತ ಅವಕಾಶದಿಂದ ದೂರ ಇರ್ತಾ ಇದ್ವಿ. ನೌಕರಿಗಳು ಸಿಗ್ತಾ ಇರಲಿಲ್ಲ. ಶಾಸಕರು ನಾವು ಆಗುವಂತ ಅವಕಾಶಗಳು ಬಹಳಷ್ಟು ಕಡಿಮೆ ಇತ್ತು. ಇದೆಲ್ಲ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಈಗ ನಮ್ ದುರ್ದೈವ ಹೆಂಗಂದ್ರೆ ಅಂಬೇಡ್ಕರ್ ಇವರ ತೋರ್ಸ್ಬೇಕಾಗಿದೆ. ಇವ್ರು ಅಂಬೇಡ್ಕರ್, ಇವ್ರು ಬಸವಣ್ಣ, ನಮ್ಗೆ ಯಾರು ಬದುಕನ್ನು ಕೊಟ್ಟಿದ್ದಾರೆ, ಯಾರು ದಾರಿದೀಪ ಆಗಿ ನಮ್ಗೆ ಕಾಣಿದ್ದಾರೆ, ಅವ್ರನ್ನ ಇವತ್ತು ನಾವು ಪರಿಚಯ ಮಾಡ್ಬೇಕಾಗಿದೆ ಯುವಕರಿಗೆ, ಸಮಾಜಕ್ಕೆ. ಇವರಿಂದ ನಾವ್ ಹಿಂಗಿಂತ ನಮ್ಗೆ ಯಾರು ಏನು ಮಾಡಿದವ್ರು ಎಲ್ಲ ದೊಡ್ಡ ಹೀರೋಗಳಾಗವ್ರು. ಅವರು ನಮ್ಮನ್ನ ಮುಟ್ಟದೇ ಇರುವಂತವ್ರು ಹೀರೋಗಳಾಗವ್ರು. ನಮ್ಮನ್ನ ಮುಟ್ಟಿದವರೆಲ್ಲ ಇನ್ನು ಜಾತಿ ಸೀಮಿತವಾಗಿ ಕೆಲಸ ಆಗಬೇಕು. ಸೊ ಅದಕ್ಕಿಂತ ಕಾರ್ಯಕ್ರಮದಿಂದ ನಮ್ಮಲ್ಲಿರುವಂತ ಏನು ಗ್ಯಾಪ್ ಇದೆ, ಇವ್ರು ಯಾರು ಅವ್ರು ಯಾರು ಅನ್ನೋದನ್ನ ಹೋಗಲಾಡಿಸ್ಲಿಕ್ಕೆ ಇದು ಪ್ರಾಥಮಿಕದಿಂದ ಪ್ರಾರಂಭ ಆಗ್ಬೇಕಂತ ನನ್ನ ಅನಿಸಿಕೆ. ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಡಿಗ್ರಿಯಲ್ಲಿ ಇದು ಲೇಟ್ ಇದೆ. ಯಾಕಂದ್ರೆ ತಿಳ್ಕೊಳ್ಳಿಕ್ ಹೋದಾಗ ಈಗಾಗಲೇ ಒಂದು ಬೇರೆ ದಾರಿ ಹಿಡಿದಿರ್ತಾರ ಅವರು. ಸೊ ಅದಕ್ಕಾಗಿ ಪ್ರಾಥಮಿಕ ನಾವೆಲ್ಲ ಒಂದೇ. ನಮ್ಮ ಜಾತಿ ಬೇರೆ ಇರ್ಬೋದು, ಧರ್ಮ ಇರ್ಬೋದು, ನಮ್ಮ ಮನುಷ್ಯರು ಅನ್ನೋದು ಹೇಳುವಂತ ಪ್ರಯತ್ನಗಳು ಪ್ರಾಥಮಿಕ ಶಾಲೆ ಆದ್ರೆ ಬಹಳಷ್ಟು ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಹೇಳುತ್ತಾ, ಇಂಥ ಕಾರ್ಯಕ್ರಮ ನಾವು ಜಾತಿ ರಹಿತ ಭಾರತ ಆಗ್ಬೇಕಂತ ಸುಮಾರು 30 ವರ್ಷಗಳಿಂದ ಹೋರಾಟ ಮಾಡ್ತಾ ಇದೀವಿ. ಅದೇ ದಾರಿಯಲ್ಲಿ ನಾವು ಕರ್ನಾಟಕದಲ್ಲಿ ನಮ್ಮದೇ ಆದ ವಿಚಾರಗಳನ್ನು ಕಟ್ಟಲಿಕ್ಕೆ ನಾವೆಲ್ಲರನ್ನ ಬಳಸ್ಕೊಳ್ತಾ ಇದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ವೇದಿಕೆ ಮೇಲಿದ್ದವರು ಭಾಗವಹಿಸಿದ್ದಾರೆ. ಈ ವಿಚಾರಗಳನ್ನ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ ಹೇಳುವಂತ ಪ್ರಯತ್ನ ಆಗ್ತಾ ಇದೆ. ಸೊ ನೀವೆಲ್ಲ ಸೇರಿದಿರಿ. ಇಲ್ಲಿ ಬಹುಶಃ ಹೆಚ್ಚು ಕರ್ನಾಟಕದವ್ರು ಇರ್ಬೋದು, ಹೊರಗಿನವ್ರು ಇದ್ದಾರೆ. ಸೊ ಇಷ್ಟು ಜನ ಒಂದು ರಾಜ್ಯ ಕಟ್ಟಲಿಕ್ಕೆ ಸಾಕು. ಯಾಕಂದ್ರೆ ಒಬ್ಬರು ಅಂಬೇಡ್ಕರ್ ಇಡೀ ದೇಶವನ್ನ ಕಟ್ಟುವಂತ ಪ್ರಯತ್ನ ಆಗಿದೆ. ನಾವು ಇಷ್ಟೆಲ್ಲ ಇಲ್ಲಿ ಭಾಗವಹಿಸಿದೀವಿ. ಈ ವಿಚಾರಗಳನ್ನ ಮೊದಲು ನಮ್ಮ ಮನೆಗೆ ಮುಟ್ಟಿಸ್ಬೇಕು, ನಂತರ ನಮ್ಮ ಊರಿಗೆ ಮುಟ್ಟಿಸ್ಬೇಕು, ನಮ್ಮ ತಾಲೂಕಿಗೆ ಮುಟ್ಟಿಸಿದ್ರೆ ಬಹುಶಃ ಬಹಳಷ್ಟು ಏನು ಇವತ್ತು ಒಂದು ಕವಲ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ನಾವು ದೇಶದಲ್ಲಿ, ಅದು ಒಳ್ಳೆ ದಾರಿಗೆ ಬರುವಂತ ಖಂಡಿತವಾಗಿ ಪ್ರಯತ್ನ ಈ ಸಮ್ಮೇಳನದಿಂದ ಆಗ್ತದೆ ನಾ ಖಂಡಿತವಾಗಿ ಭಾವಿಸಿದ್ದೀನಿ. ಸೊ ಎಲ್ಲರೂ ಕೂಡ ಅಂಬೇಡ್ಕರ್ ಆಗ್ಲಿಕ್ಕೆ ಆಗಲ್ಲ, ಅಂಬೇಡ್ಕರ್ ಆಗ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಆ ದಾರಿಯಲ್ಲಿ ನಾವು ಹೋಗೋಣ. ಸೊ ಈ ಕಾರ್ಯಕ್ರಮ ಪ್ರತಿ ವರ್ಷ ಆದ್ರೆ ಇನ್ನು ಹೆಚ್ಚು ನಾವು ಜನರನ್ನ ಹತ್ತಿರ ತರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಅಂಬೇಡ್ಕರ್ ಅವರು ಒಂದೇ ಜಾತಿಗೆ ಸೀಮಿತವಾಗಿ ಸಂವಿಧಾನ ಬರೆದಿಲ್ಲ. ಎಲ್ಲರ ರಕ್ಷಣೆಗಾಗಿ ಅವರು
ಸಂವಿಧಾನ ಇದೆ ಅನ್ನೋದು ನಾವು ತಿಳಿಸುವಂತ ಅವಶ್ಯಕತೆ ಇವತ್ತಿನ ದಿನಗಳಲ್ಲಿದೆ ಅನ್ನೋ ಮಾತನ್ನ ಹೇಳುತ್ತಾ ಮತ್ತೊಮ್ಮೆ ತಾವು ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ. ಆಕ್ಚುಲಿ ನಾನು ಬೇರೆ ಕಡೆ ಹೋಗ್ಬೇಕಾಗಿತ್ತು, ಅವ್ರು ಈ ಕಾರ್ಯಕ್ರಮ ಬರಲೇಬೇಕು ಅನ್ನೋ ಕಾರಣಕ್ಕಾಗಿ ನಿನ್ನೆ ಬಂದ್ವಿ. ಈಗ ನಿಮ್ಮ ಕಾರ್ಯಕ್ರಮದ ಮೇಲೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ವಿಶೇಷವಾಗಿ ಮಾನ್ಯ ಕುಲಪತಿಗಳಿಗೆ ಈ ಕಾರ್ಯಕ್ರಮದ ರೂವಾರಿಗಳಾಗಿದ್ದಾರೆ. ಅವರ ಯಶಸ್ವಿಗೆ ನಾವೆಲ್ಲರೂ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಈ ಕಾರ್ಯಕ್ರಮ ಪ್ರತಿ ವರ್ಷ, ಪ್ರತಿದಿನ, ಪ್ರತಿ ತಿಂಗಳ ಮುಂದುವರಲಿಕ್ಕೆ ಅವರ ಸಹಕಾರ ಮುಂದೆ ಕೂಡ ಇರ್ಲನ್ನೋ ಮಾತನ್ನ ಹೇಳುತ್ತಾ ಅವರು ಕೂಡ ಇತಿಹಾಸದಲ್ಲಿ ಉಳಿದ ಮಾತು ಹೇಳಿ ಮಾತು ಮುಗಿಸೋಣ. ಅಂಬೇಡ್ಕರ್ ಚಿಂತನೆಗಳನ್ನ ಮನೆ ಮನೆಗಳಿಗೆ ತಲುಪಿಸೋಣ, ಜಾತಿ ಮುಕ್ತ ಭಾರತಗೊಳಿಸೋಣ. ಇವ ಯಾರವ ಎನ್ನೆಂದರೆ ಇವ ನಮ್ಮವ ಎನ್ನುವ ಭಾವನೆ ಮೂಡಿಸಿಕೊಳ್ಳುವ